ರೋಡ್ ಡ್ರೈನ್ ಆಗಲಿ, ಲೈಟಿಂದು, ನೀರಿಂದು ಸಮಸ್ಯೆ, ಮತ್ತು ಮುಖ್ಯಮಂತ್ರಿ ಎಸ್ಪೆಷಲಿ ಡೈರೆಕ್ಷನ್ ಮೀಟಿಂಗ್ನಲ್ಲಿ ಕೊಟ್ಟಿದ್ದಾರೆ ನೀರಿಂದು ಯಾವ ರೀಸನ್ ಸಮಸ್ಯೆ ಆಗಬಾರ್ದು ಅಂತ. ಮತ್ತು ನಮ್ಮ CM ಸಿದ್ದರಾಮಯ್ಯ ಅವರು ಸಾಹೇಬ್ರದ್ದು ಡ್ರೀಮ್ ಪ್ರಾಜೆಕ್ಟ್ ಇದೆ, ಇಂದಿರಾ ಕ್ಯಾಂಟೀನ್, ಎಸ್ಪೆಷಲಿ ಬಡವರಿಗೆ, ಯುವಕರಿಗೆ, ಲೇಬರ್ಸ್ಗೆ ಮತ್ತು ರೈತರಿಗೆ. ಅದ್ರ ಸಲುವಾಗಿ ನಾನು ಸರ್ಪ್ರೈಸ್ ವಿಸಿಟ್ ಮಾಡಬೇಕಂತ ವಿಸಿಟ್ ಮಾಡಿದ್ದೇನೆ. ಊಟ ಈಸ್ ಗುಡ್, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದರೂ ಒಂದೆರಡು ಡಿಫಿಷಿಯನ್ಸಿ ಇತ್ತು. ನೀರು ಮಾಡಿದ್ದಾರೆ, ಮೀನು ಹಾಕಿದ್ದಾರೆ. ಈಗ ಅದ್ರ ಬಗ್ಗೆ ಸ್ವಂತ ನಾನೇ ಊಟ ಮಾಡಿ ನೋಡಿದ್ದೀನಿ ಟೇಸ್ಟ್, ಮತ್ತು ಬೇರೆಯವರಿಗೆ ಎಲ್ಲ ವಿದ್ಯಾರ್ಥಿಗೆ, ಲೇಬರ್ಸ್ಗೆ ಎಲ್ಲ ಕೇಳಿದ್ದೀನಿ ದಿವಸ ಇಲ್ಲಿ ಹೆಂಗಿದೆ, ಅವ್ರು ದಿವಸ ಬರ್ತಾರಂತ. ಓಕೆ ಸರ್ ಅಂತ ಹೇಳಿದ್ದಾರೆ. ಇಂದಿರಾ ಕ್ಯಾಂಟೀನ್ದು ಅದ್ರ ಸಲಗೆ ಮುಖ್ಯಮಂತ್ರಿ ಸ್ವಂತ ಇದ್ರ ಬಗ್ಗೆ ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಇದ್ದಾಗ 200 ಹೊಸ ಇಂದಿರಾ ಕ್ಯಾಂಟೀನ್ ಮಾಡಿದರು. ಮತ್ತು ಈಗ 180 ಹೊಸ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಸುಮಾರು ಕಡೆ ಓಪನಿಂಗ್ ಆಗಿದೆ, ಸುಮಾರು ಕಡೆ ಕೆಲಸ ನಡೀಲತ್ತದೆ. ಇದ್ರ ಬಗ್ಗೆ ನಾನು ರಿವ್ಯೂ ಮೀಟಿಂಗ್ ಮಾಡ್ತೀನಿ DC ಜೊತೆಗೆ. ಎಸ್ಪೆಷಲಿ DC ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾಕಂದರೆ ಇದು ಬಡವರ ಸಲಗೆ ಒಂದು ಇಂಪಾರ್ಟೆಂಟ್ ಅವ್ರಿಗೆ ಊಟ ಇದೆ. ಅದು ಕಮಿಷನರ್ ಇದರ ಜೊತೆಗೆ ಅವರು ಸೀರಿಯಸ್ಲಿ ಮಾನಿಟರಿಂಗ್ ಮಾಡಬೇಕಂತ ನಾನು ಡೈರೆಕ್ಷನ್ ಕೊಡ್ತೀನಿ ಸರ್. ಅದು 100% ವಫ್ ತಮಗೆ ಗೊತ್ತಿದೆ. ಅದು ನಮ್ಮ ಕಮ್ಯುನಿಟಿಯವರೇ ಅದು ಒಂದು ದಾನ ಮಾಡಿದ್ದು ಲ್ಯಾಂಡ್ ಇದೆ. ಅದು ಅದ್ರ ಬಗ್ಗೆ BJP ಅವರು ಬೇರೆ ರೀತಿಯಿಂದ ಪಬ್ಲಿಕ್ಗೆ, ರೈತರಿಗೆ ಡೈವರ್ಷನ್ ಮಾಡ್ಲತ್ತಾರೆ. ಮತ್ತು ಯಾಕಂದರೆ ಮಹಾರಾಷ್ಟ್ರ ಚುನಾವ್ ಇತ್ತು, ಮತ್ತು ಮುಂದೆ ದಿಲ್ಲಿ, ಬಿಹಾರ್ ಚುನಾವ್ ಇದೆ. BJP ಅವರಿಗೆ ಯಾವಾಗಲೂ ಒಂದು ಇಶ್ಯೂ ಬೇಕು. ಇದಕ್ಕಿಂತ ಮೊದಲು ರಾಮ ಮಂದಿರದ್ದು ಇಶ್ಯೂ ಇತ್ತು, ಹಿಜಾಬ್ದು ಇಶ್ಯೂ ಇತ್ತು, ಊಟ ನೀವು ಏನು ಮಾಡ್ತೀರಿ, ಊಟ ವೆಜ್ ಮಾಡ್ತೀರಿ, ನಾನ್ ವೆಜ್ ಮಾಡ್ತೀರಿ, ಅದ್ರದ್ದು ಇಶ್ಯೂ ಇತ್ತು. ಈಗ ವಫ್ ಅಂತ ಅನ್ನೆಸರಿ ತಂದಿದ್ದಾರೆ. 100% ಇದು ಬಿಲ್ ಅವ್ರದ್ದು ಏನಿದೆ ಸಕ್ಸಸ್ ಆಗಲ್ಲ, ಪಾಸ್ ಆಗಲ್ಲ. ರೋಡ್ ಡ್ರೈನ್ ಆಗಲಿ, ಲೈಟಿಂದು, ನೀರಿಂದು ಸಮಸ್ಯೆ, ಮತ್ತು ಮುಖ್ಯಮಂತ್ರಿ ಎಸ್ಪೆಷಲಿ ಡೈರೆಕ್ಷನ್ ಮೀಟಿಂಗ್ನಲ್ಲಿ ಕೊಟ್ಟಿದ್ದಾರೆ ನೀರಿಂದು ಯಾವ ರೀಸನ್ ಸಮಸ್ಯೆ ಆಗಬಾರ್ದು ಅಂತ. ಮತ್ತು ನಮ್ಮ CM ಸಿದ್ದರಾಮಯ್ಯ ಅವರು ಸಾಹೇಬ್ರದ್ದು ಡ್ರೀಮ್ ಪ್ರಾಜೆಕ್ಟ್ ಇದೆ, ಇಂದಿರಾ ಕ್ಯಾಂಟೀನ್, ಎಸ್ಪೆಷಲಿ ಬಡವರಿಗೆ, ಯುವಕರಿಗೆ, ಲೇಬರ್ಸ್ಗೆ ಮತ್ತು ರೈತರಿಗೆ. ಅದ್ರ ಸಲುವಾಗಿ ನಾನು ಸರ್ಪ್ರೈಸ್ ವಿಸಿಟ್ ಮಾಡಬೇಕಂತ ವಿಸಿಟ್ ಮಾಡಿದ್ದೇನೆ. ಊಟ ಈಸ್ ಗುಡ್, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದರೂ ಒಂದೆರಡು ಡಿಫಿಷಿಯನ್ಸಿ ಇತ್ತು. ನೀರು ಮಾಡಿದ್ದಾರೆ, ಮೀನು ಹಾಕಿದ್ದಾರೆ. ಈಗ ಅದ್ರ ಬಗ್ಗೆ ಸ್ವಂತ ನಾನೇ ಊಟ ಮಾಡಿ ನೋಡಿದ್ದೀನಿ ಟೇಸ್ಟ್, ಮತ್ತು ಬೇರೆಯವರಿಗೆ ಎಲ್ಲ ವಿದ್ಯಾರ್ಥಿಗೆ, ಲೇಬರ್ಸ್ಗೆ ಎಲ್ಲ ಕೇಳಿದ್ದೀನಿ ದಿವಸ ಇಲ್ಲಿ ಹೆಂಗಿದೆ, ಅವ್ರು ದಿವಸ ಬರ್ತಾರಂತ. ಓಕೆ ಸರ್ ಅಂತ ಹೇಳಿದ್ದಾರೆ. ಇಂದಿರಾ ಕ್ಯಾಂಟೀನ್ದು ಅದ್ರ ಸಲಗೆ ಮುಖ್ಯಮಂತ್ರಿ ಸ್ವಂತ ಇದ್ರ ಬಗ್ಗೆ ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಇದ್ದಾಗ 200 ಹೊಸ ಇಂದಿರಾ ಕ್ಯಾಂಟೀನ್ ಮಾಡಿದರು. ಮತ್ತು ಈಗ 180 ಹೊಸ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಸುಮಾರು ಕಡೆ ಓಪನಿಂಗ್ ಆಗಿದೆ, ಸುಮಾರು ಕಡೆ ಕೆಲಸ ನಡೀಲತ್ತದೆ. ಇದ್ರ ಬಗ್ಗೆ ನಾನು ರಿವ್ಯೂ ಮೀಟಿಂಗ್ ಮಾಡ್ತೀನಿ DC ಜೊತೆಗೆ. ಎಸ್ಪೆಷಲಿ DC ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾಕಂದರೆ ಇದು ಬಡವರ ಸಲಗೆ ಒಂದು ಇಂಪಾರ್ಟೆಂಟ್ ಅವ್ರಿಗೆ ಊಟ ಇದೆ. ಅದು ಕಮಿಷನರ್ ಇದರ ಜೊತೆಗೆ ಅವರು ಸೀರಿಯಸ್ಲಿ ಮಾನಿಟರಿಂಗ್ ಮಾಡಬೇಕಂತ ನಾನು ಡೈರೆಕ್ಷನ್ ಕೊಡ್ತೀನಿ ಸರ್. ಅದು 100% ವಫ್ ತಮಗೆ ಗೊತ್ತಿದೆ. ಅದು ನಮ್ಮ ಕಮ್ಯುನಿಟಿಯವರೇ ಅದು ಒಂದು ದಾನ ಮಾಡಿದ್ದು ಲ್ಯಾಂಡ್ ಇದೆ. ಅದು ಅದ್ರ ಬಗ್ಗೆ BJP ಅವರು ಬೇರೆ ರೀತಿಯಿಂದ ಪಬ್ಲಿಕ್ಗೆ, ರೈತರಿಗೆ ಡೈವರ್ಷನ್ ಮಾಡ್ಲತ್ತಾರೆ. ಮತ್ತು
ಯಾಕಂದರೆ ಮಹಾರಾಷ್ಟ್ರ ಚುನಾವ್ ಇತ್ತು ಮತ್ತು ಮುಂದೆ ದಿಲ್ಲಿ ಬಿಹಾರ್ ಚುನಾವ್ ಇದೆ. ಬಿ ಜೆ ಪಿಯವರಿಗೆ ಯಾವಾಗಲೂ ಒಂದು ಇಶ್ಯೂ ಬೇಕು. ಇದಕ್ಕಿಂತ ಮೊದಲು ರಾಮ ಮಂದಿರದ್ದು ಇಶ್ಯೂ ಇತ್ತು, ಹಿಜಾಬ್ದು ಇಶ್ಯೂ ಇತ್ತು, ಊಟ ನೀವು ಏನು ಮಾಡ್ತೀರಿ, ಊಟ ವೆಜ್ ಮಾಡ್ತೀರಿ ನಾನ್ ವೆಜ್ ಮಾಡ್ತೀರಿ ಅದ್ರದ್ದು ಇಶ್ಯೂ ಇತ್ತು. ಈಗ ವಫ್ ಅಂತ ಅನ್ನೆಸರಿ ತಂದಿದ್ದಾರೆ. 100% ಇದು ಬಿಲ್ ಅವ್ರದ್ದು ಏನಿದೆ ಸಕ್ಸಸ್ ಆಗಲ್ಲ, ಪಾಸ್ ಆಗಲ್ಲ. ರೋಡ್ ಡ್ರೈನ್ ಆಗಲಿ, ಲೈಟಿಂದು ನೀರಿಂದು ಸಮಸ್ಯೆ, ಮತ್ತು ಮುಖ್ಯಮಂತ್ರಿ ಎಸ್ಪೆಷಲಿ ಡೈರೆಕ್ಷನ್ ಮೀಟಿಂಗ್ನಲ್ಲಿ ಕೊಟ್ಟಿದ್ದಾರೆ ನೀರಿಂದು ಯಾವ ರೀಸನ್ ಸಮಸ್ಯೆ ಆಗಬಾರ್ದು ಅಂತ. ಮತ್ತು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರು ಸಾಹೇಬ್ರದ್ದು ಡ್ರೀಮ್ ಪ್ರಾಜೆಕ್ಟ್ ಇದೆ, ಇಂದಿರಾ ಕ್ಯಾಂಟೀನ್, ಎಸ್ಪೆಷಲಿ ಬಡವರಿಗೆ, ಯುವಕರಿಗೆ, ಲೇಬರ್ಸ್ಗೆ ಮತ್ತು ರೈತರಿಗೆ. ಅದ್ರ ಸಲುವಾಗಿ ನಾನು ಸರ್ಪ್ರೈಸ್ ವಿಸಿಟ್ ಮಾಡಬೇಕಂತ ವಿಸಿಟ್ ಮಾಡಿದ್ದೇನೆ. ಊಟ ಈಸ್ ಗುಡ್, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದರೂ ಒಂದೆರಡು ಡಿಫಿಷನ್ಸಿ ಇತ್ತು. ನೀರು ಮಾಡಿದ್ದಾರೆ, ಮೀನು ಹಾಕಿದ್ದಾರೆ. ಈಗ ಅದ್ರ ಬಗ್ಗೆ ಸ್ವಂತ ನಾನೇ ಊಟ ಮಾಡಿ ನೋಡಿದ್ದೀನಿ ಟೇಸ್ಟ್, ಮತ್ತು ಬೇರೆಯವರಿಗೆ ಎಲ್ಲ ವಿದ್ಯಾರ್ಥಿಗೆ, ಲೇಬರ್ಸ್ಗೆ ಎಲ್ಲ ಕೇಳಿದ್ದೀನಿ ದಿವಸ ಇಲ್ಲಿ ಹೆಂಗಿದೆ, ಅವ್ರು ದಿವಸ ಬರ್ತಾರಂತ. ಓಕೆ ಸರ್ ಅಂತ ಹೇಳಿದ್ದಾರೆ. ಇಂದಿರಾ ಕ್ಯಾಂಟೀನ್ದು ಅದ್ರ ಸಲಗೆ ಮುಖ್ಯಮಂತ್ರಿ ಸ್ವಂತ ಇದ್ರ ಬಗ್ಗೆ ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಇದ್ದಾಗ 200 ಹೊಸ ಇಂದಿರಾ ಕ್ಯಾಂಟೀನ್ ಮಾಡಿದರು. ಮತ್ತು ಈಗ 180 ಹೊಸ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಸುಮಾರು ಕಡೆ ಓಪನಿಂಗ್ ಆಗಿದೆ, ಸುಮಾರು ಕಡೆ ಕೆಲಸ ನಡೀಲತ್ತದೆ. ಇದ್ರ ಬಗ್ಗೆ ನಾನು ರಿವ್ಯೂ ಮೀಟಿಂಗ್ ಮಾಡ್ತೀನಿ ಡಿ ಸಿ ಜೊತೆಗೆ. ಎಸ್ಪೆಷಲಿ ಡಿ ಸಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾಕಂದರೆ ಇದು ಬಡವರ ಸಲಗೆ ಒಂದು ಇಂಪಾರ್ಟೆಂಟ್ ಅವ್ರಿಗೆ ಊಟ ಇದೆ. ಅದು ಕಮಿಷನರ್ ಇದರ ಜೊತೆಗೆ ಅವರು ಸೀರಿಯಸ್ಲಿ ಮಾನಿಟರಿಂಗ್ ಮಾಡಬೇಕಂತ ನಾನು ಡೈರೆಕ್ಷನ್ ಕೊಡ್ತೀನಿ ಸರ್. ಅದು 100% ವಫ್ ತಮಗೆ ಗೊತ್ತಿದೆ. ಅದು ನಮ್ಮ ಕಮ್ಯುನಿಟಿಯವರೇ ಅದು ಒಂದು ದಾನ ಮಾಡಿದ್ದು ಲ್ಯಾಂಡ್ ಇದೆ. ಅದು ಅದ್ರ ಬಗ್ಗೆ ಬಿ ಜೆ ಪಿಯವರು ಬೇರೆ ರೀತಿಯಿಂದ ಪಬ್ಲಿಕ್ಗೆ, ರೈತರಿಗೆ ಡೈವರ್ಷನ್ ಮಾಡ್ಲತ್ತಾರೆ. ಮತ್ತು ಯಾಕಂದರೆ ಮಹಾರಾಷ್ಟ್ರ ಚುನಾವ್ ಇತ್ತು ಮತ್ತು ಮುಂದೆ ದಿಲ್ಲಿ ಬಿಹಾರ್ ಚುನಾವ್ ಇದೆ. ಬಿ ಜೆ ಪಿಯವರಿಗೆ ಯಾವಾಗಲೂ ಒಂದು ಇಶ್ಯೂ ಬೇಕು. ಇದಕ್ಕಿಂತ ಮೊದಲು ರಾಮ ಮಂದಿರದ್ದು ಇಶ್ಯೂ ಇತ್ತು, ಹಿಜಾಬ್ದು ಇಶ್ಯೂ ಇತ್ತು, ಊಟ ನೀವು ಏನು ಮಾಡ್ತೀರಿ, ಊಟ ವೆಜ್ ಮಾಡ್ತೀರಿ ನಾನ್ ವೆಜ್ ಮಾಡ್ತೀರಿ ಅದ್ರದ್ದು ಇಶ್ಯೂ ಇತ್ತು. ಈಗ ವಫ್ ಅಂತ ಅನ್ನೆಸರಿ ತಂದಿದ್ದಾರೆ. 100% ಇದು ಬಿಲ್ ಅವ್ರದ್ದು ಏನಿದೆ ಸಕ್ಸಸ್ ಆಗಲ್ಲ, ಪಾಸ್ ಆಗಲ್ಲ. ರೋಡ್ ಡ್ರೈನ್ ಆಗಲಿ, ಲೈಟಿಂದು ನೀರಿಂದು ಸಮಸ್ಯೆ, ಮತ್ತು ಮುಖ್ಯಮಂತ್ರಿ ಎಸ್ಪೆಷಲಿ ಡೈರೆಕ್ಷನ್ ಮೀಟಿಂಗ್ನಲ್ಲಿ ಕೊಟ್ಟಿದ್ದಾರೆ ನೀರಿಂದು ಯಾವ ರೀಸನ್ ಸಮಸ್ಯೆ ಆಗಬಾರ್ದು ಅಂತ. ಮತ್ತು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರು ಸಾಹೇಬ್ರದ್ದು ಡ್ರೀಮ್ ಪ್ರಾಜೆಕ್ಟ್ ಇದೆ, ಇಂದಿರಾ ಕ್ಯಾಂಟೀನ್, ಎಸ್ಪೆಷಲಿ ಬಡವರಿಗೆ, ಯುವಕರಿಗೆ, ಲೇಬರ್ಸ್ಗೆ ಮತ್ತು ರೈತರಿಗೆ. ಅದ್ರ ಸಲುವಾಗಿ ನಾನು ಸರ್ಪ್ರೈಸ್ ವಿಸಿಟ್ ಮಾಡಬೇಕಂತ ವಿಸಿಟ್ ಮಾಡಿದ್ದೇನೆ. ಊಟ ಈಸ್ ಗುಡ್, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದರೂ ಒಂದೆರಡು ಡಿಫಿಷನ್ಸಿ ಇತ್ತು. ನೀರು ಮಾಡಿದ್ದಾರೆ, ಮೀನು ಹಾಕಿದ್ದಾರೆ. ಈಗ ಅದ್ರ ಬಗ್ಗೆ ಸ್ವಂತ ನಾನೇ ಊಟ ಮಾಡಿ ನೋಡಿದ್ದೀನಿ ಟೇಸ್ಟ್, ಮತ್ತು ಬೇರೆಯವರಿಗೆ ಎಲ್ಲ ವಿದ್ಯಾರ್ಥಿಗೆ, ಲೇಬರ್ಸ್ಗೆ ಎಲ್ಲ ಕೇಳಿದ್ದೀನಿ ದಿವಸ ಇಲ್ಲಿ ಹೆಂಗಿದೆ, ಅವ್ರು ದಿವಸ ಬರ್ತಾರಂತ. ಓಕೆ ಸರ್ ಅಂತ ಹೇಳಿದ್ದಾರೆ. ಇಂದಿರಾ ಕ್ಯಾಂಟೀನ್ದು ಅದ್ರ ಸಲಗೆ ಮುಖ್ಯಮಂತ್ರಿ ಸ್ವಂತ ಇದ್ರ ಬಗ್ಗೆ ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಇದ್ದಾಗ 200 ಹೊಸ ಇಂದಿರಾ ಕ್ಯಾಂಟೀನ್ ಮಾಡಿದರು. ಮತ್ತು ಈಗ 180 ಹೊಸ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಸುಮಾರು ಕಡೆ ಓಪನಿಂಗ್ ಆಗಿದೆ, ಸುಮಾರು ಕಡೆ ಕೆಲಸ ನಡೀಲತ್ತದೆ. ಇದ್ರ ಬಗ್ಗೆ ನಾನು ರಿವ್ಯೂ ಮೀಟಿಂಗ್ ಮಾಡ್ತೀನಿ ಡಿ ಸಿ ಜೊತೆಗೆ. ಎಸ್ಪೆಷಲಿ ಡಿ ಸಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾಕಂದರೆ ಇದು ಬಡವರ ಸಲಗೆ ಒಂದು ಇಂಪಾರ್ಟೆಂಟ್ ಅವ್ರಿಗೆ ಊಟ ಇದೆ. ಅದು
ಕಮಿಷನರ್ ಇದರ ಜೊತೆಗೆ ಅವರು ಸೀರಿಯಸ್ಲಿ ಮಾನಿಟರಿಂಗ್ ಮಾಡಬೇಕಂತ ನಾನು ಡೈರೆಕ್ಷನ್ ಕೊಡ್ತೀನಿ ಸರ್. ಅದು 100% ವಫ್ ತಮಗೆ ಗೊತ್ತಿದೆ. ಅದು ನಮ್ಮ ಕಮ್ಯುನಿಟಿಯವರೇ ಅದು ಒಂದು ದಾನ ಮಾಡಿದ್ದು ಲ್ಯಾಂಡ್ ಇದೆ. ಅದು ಅದ್ರ ಬಗ್ಗೆ ಬಿ ಜೆ ಪಿಯವರು ಬೇರೆ ರೀತಿಯಿಂದ ಪಬ್ಲಿಕ್ಗೆ ರೈತರಿಗೆ ಡೈವರ್ಷನ್ ಮಾಡ್ಲತ್ತಾರೆ. ಮತ್ತು ಯಾಕಂದರೆ ಮಹಾರಾಷ್ಟ್ರ ಚುನಾವ್ ಇತ್ತು, ಮತ್ತು ಮುಂದೆ ದಿಲ್ಲಿ ಬಿಹಾರ್ ಚುನಾವ್ ಇದೆ. ಬಿ ಜೆ ಪಿಯವರಿಗೆ ಯಾವಾಗಲೂ ಒಂದು ಇಶ್ಯೂ ಬೇಕು. ಇದಕ್ಕಿಂತ ಮೊದಲು ರಾಮ ಮಂದಿರದ್ದು ಇಶ್ಯೂ ಇತ್ತು, ಹಿಜಾಬ್ದು ಇಶ್ಯೂ ಇತ್ತು, ಊಟ ನೀವು ಏನು ಮಾಡ್ತೀರಿ, ಊಟ ವೆಜ್ ಮಾಡ್ತೀರಿ ನಾನ್ ವೆಜ್ ಮಾಡ್ತೀರಿ ಅದ್ರದ್ದು ಇಶ್ಯೂ ಇತ್ತು. ಈಗ ವಫ್ ಅಂತ ಅನ್ನೆಸರಿ ತಂದಿದ್ದಾರೆ. 100% ಇದು ಬಿಲ್ ಅವ್ರದ್ದು ಏನಿದೆ ಸಕ್ಸಸ್ ಆಗಲ್ಲ, ಪಾಸ್ ಆಗಲ್ಲ. ರೋಡ್, ಡ್ರೈನ್ ಆಗಲಿ, ಲೈಟಿಂದು, ನೀರಿಂದು ಸಮಸ್ಯೆ, ಮತ್ತು ಮುಖ್ಯಮಂತ್ರಿ ಎಸ್ಪೆಷಲಿ ಡೈರೆಕ್ಷನ್ ಮೀಟಿಂಗ್ನಲ್ಲಿ ಕೊಟ್ಟಿದ್ದಾರೆ ನೀರಿಂದು ಯಾವ ರೀಸನ್ ಸಮಸ್ಯೆ ಆಗಬಾರ್ದು ಅಂತ. ಮತ್ತು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರು ಸಾಹೇಬ್ರದ್ದು ಡ್ರೀಮ್ ಪ್ರಾಜೆಕ್ಟ್ ಇದೆ, ಇಂದಿರಾ ಕ್ಯಾಂಟೀನ್, ಎಸ್ಪೆಷಲಿ ಬಡವರಿಗೆ, ಯುವಕರಿಗೆ, ಲೇಬರ್ಸ್ಗೆ ಮತ್ತು ರೈತರಿಗೆ. ಅದ್ರ ಸಲುವಾಗಿ ನಾನು ಸರ್ಪ್ರೈಸ್ ವಿಸಿಟ್ ಮಾಡಬೇಕಂತ ವಿಸಿಟ್ ಮಾಡಿದ್ದೇನೆ. ಊಟ ಊಟ ಈಸ್ ಗುಡ್, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದರೂ ಒಂದೆರಡು ಡಿಫಿಷನ್ಸಿ ಇತ್ತು. ನೀರು ಮಾಡಿದ್ದಾರೆ, ಮೀನು ಹಾಕಿದ್ದಾರೆ. ಈಗ ಅದ್ರ ಬಗ್ಗೆ ಸ್ವಂತ ನಾನೇ ಊಟ ಮಾಡಿ ನೋಡಿದ್ದೀನಿ ಟೇಸ್ಟ್. ಮತ್ತು ಬೇರೆಯವರಿಗೆ ಎಲ್ಲ ವಿದ್ಯಾರ್ಥಿಗೆ, ಲೇಬರ್ಸ್ಗೆ ಎಲ್ಲ ಕೇಳಿದ್ದೀನಿ ದಿವಸ ಇಲ್ಲಿ ಹೆಂಗಿದೆ, ಅವ್ರು ದಿವಸ ಬರ್ತಾರಂತ. ಓಕೆ ಸರ್ ಅಂತ ಹೇಳಿದ್ದಾರೆ. ಇಂದಿರಾ ಕ್ಯಾಂಟೀನ್ದು ಅದ್ರ ಸಲಗೆ ಮುಖ್ಯಮಂತ್ರಿ ಸ್ವಂತ ಇದ್ರ ಬಗ್ಗೆ ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಇದ್ದಾಗ 200 ಹೊಸ ಇಂದಿರಾ ಕ್ಯಾಂಟೀನ್ ಮಾಡಿದರು. ಮತ್ತು ಈಗ 180 ಹೊಸ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಸುಮಾರು ಕಡೆ ಓಪನಿಂಗ್ ಆಗಿದೆ, ಸುಮಾರು ಕಡೆ ಕೆಲಸ ನಡೀಲತ್ತದೆ. ಇದ್ರ ಬಗ್ಗೆ ನಾನು ರಿವ್ಯೂ ಮೀಟಿಂಗ್ ಮಾಡ್ತೀನಿ ಡಿ ಸಿ ಜೊತೆಗೆ. ಎಸ್ಪೆಷಲಿ ಡಿ ಸಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾಕಂದರೆ ಇದು ಬಡವರ ಸಲಗೆ ಒಂದು ಇಂಪಾರ್ಟೆಂಟ್ ಅವ್ರಿಗೆ ಊಟ ಇದೆ. ಅದು ಕಮಿಷನರ್ ಇದರ ಜೊತೆಗೆ ಅವರು ಸೀರಿಯಸ್ಲಿ ಮಾನಿಟರಿಂಗ್ ಮಾಡಬೇಕಂತ ನಾನು ಡೈರೆಕ್ಷನ್ ಕೊಡ್ತೀನಿ ಸರ್. ಅದು 100% ವಫ್ ತಮಗೆ ಗೊತ್ತಿದೆ. ಅದು ನಮ್ಮ ಕಮ್ಯುನಿಟಿಯವರೇ ಅದು ಒಂದು ದಾನ ಮಾಡಿದ್ದು ಲ್ಯಾಂಡ್ ಇದೆ. ಅದು ಅದ್ರ ಬಗ್ಗೆ ಬಿ ಜೆ ಪಿಯವರು ಬೇರೆ ರೀತಿಯಿಂದ ಪಬ್ಲಿಕ್ಗೆ ರೈತರಿಗೆ ಡೈವರ್ಷನ್ ಮಾಡ್ಲತ್ತಾರೆ. ಮತ್ತು ಯಾಕಂದರೆ ಮಹಾರಾಷ್ಟ್ರ ಚುನಾವ್ ಇತ್ತು, ಮತ್ತು ಮುಂದೆ ದಿಲ್ಲಿ ಬಿಹಾರ್ ಚುನಾವ್ ಇದೆ. ಬಿ ಜೆ ಪಿಯವರಿಗೆ ಯಾವಾಗಲೂ ಒಂದು ಇಶ್ಯೂ ಬೇಕು. ಇದಕ್ಕಿಂತ ಮೊದಲು ರಾಮ ಮಂದಿರದ್ದು ಇಶ್ಯೂ ಇತ್ತು, ಹಿಜಾಬ್ದು ಇಶ್ಯೂ ಇತ್ತು, ಊಟ ನೀವು ಏನು ಮಾಡ್ತೀರಿ, ಊಟ ವೆಜ್ ಮಾಡ್ತೀರಿ ನಾನ್ ವೆಜ್ ಮಾಡ್ತೀರಿ ಅದ್ರದ್ದು ಇಶ್ಯೂ ಇತ್ತು. ಈಗ ವಫ್ ಅಂತ ಅನ್ನೆಸರಿ ತಂದಿದ್ದಾರೆ. 100% ಇದು ಬಿಲ್ ಅವ್ರದ್ದು ಏನಿದೆ ಸಕ್ಸಸ್ ಆಗಲ್ಲ, ಪಾಸ್ ಆಗಲ್ಲ. ಥ್ಯಾಂಕ್ ಯು.